ಜನಾರ್ದನ ರೆಡ್ಡಿಯವರಿಂದ ಮಹಿಳೆಯರಿಗೆ ಉಚಿತ ಜೀನ್ಸ್ ಹೊಲಿಗೆ ತರಬೇತಿ ಘಟಕ ಉದ್ಘಾಟನೆ. ಇಂದು ಗಂಗಾವತಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಮಾರುತೇಶ್ವರ ದೇವಾಲಯದ ಸಮೀಪ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿಯವರ ವಿಶ್ವಭಾರತಿ ಕಲಾನಿಕೇತನ ಸಂಸ್ಥೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಜೀನ್ಸ್ ಹೊಲಿಗೆ ತರಬೇತಿ ಘಟಕವನ್ನು ಉದ್ಘಾಟಿಸಿದರು. ಶಾಸಕರು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನು ರೂಪಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಜೀನ್ಸ್ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಇಂದು ಅದನ್ನು ಸಾಕಾರಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿ, ತರಬೇತಿ ಕೇಂದ್ರದ ಮೂಲಕ ಮಹಿಳೆಯರ ಸ್ವ ಉದ್ಯೋಗ ಹೊಂದಲು ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಉದ್ಯೋಗ ಪಡೆಯಲು ಅನುವು ಮಾಡಿಕೊಡುವುದು ನಮ್ಮ ಆಶಯ ಎಂದು ತಿಳಿಸಿದರು. ಕ್ಷೇತ್ರದ ಮಹಿಳೆಯರು ಈ ಉಚಿತ ತರಬೇತಿ ಕೇಂದ್ರವನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಾದ ಮೌಲಾ ಸಾಬ್, ಉಪಾಧ್ಯಕ್ಷರಾದ ಪಾರ್ವತಿ ದುರ್ಗೇಶ್ ದೊಡ್ಡಮನಿ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಳ್, ನಗರಸಭಾ ಸದಸ್ಯರಾದ ಅಜಯ್ ಬಿಚ್ಚಲ್, ನೀಲಕಂಠ ಕಟ್ಟಿಮಣಿ, ಸೋಮನಾಥ್ ಭಂಡಾರಿ, ಆರ್ಟಿಒ ಜುಬೇರ್, ಮುಖಂಡರಾದ ಮನೋಹರ್ ಗೌಡ ಹಿರೂರು, ಡಿಕೆ ಆಗೋಲಿ, ಎಮ್ನೂರ್ ಚೌಡ್ಕೆ, ವೀರೇಶ್ ಬಲಕುಂದಿ, ಚಂದ್ರು ಹಿರೂರು, ಪಂಪಣ್ಣ ನಾಯಕ್, ಬಸವಂತ ಪಾಟೀಲ್, ಹುಸೇನ್ ಭಾಷಾ, ಸೈಯದ್ ಅಲಿ ಮತ್ತು ದೀಪಕ್ ಬಾಂಟ್ಯ, ರಾಜಾ ಮೊಹಮ್ಮದ್, ರಮೇಶ್ ಹೊಸಮಲಿ, ವೀರೇಶ್ ಸುಳಿಕಲ್, ಚನ್ನವೀರನಗೌಡರು ಹಾಗೂ ಮಹಿಳಾ ಮುಖಂಡರಾದ ರಾಜೇಶ್ವರಿ ಭಾರತಿ, ಆಗಲೂರು ಲಲಿತಾ, ಮಾಲಬಾಯಿ, ಈರಮ್ಮ, ಟಿಜಿ ಸುಮಾ, ಲಲಿತಮ್ಮ, ವಿಜಯಲಕ್ಷ್ಮಿ, ಸೌಭಾಗ್ಯ, ದಿಲ್ಕೇಶ್, ಭಾನು, ಶಾಹೀನ್, ಕೌಸಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.
ಮೊದಲನೇ ಹಿರಿಯ ಕಾಂಗ್ರೆಸ್ ಮತ್ತು ಎಲ್ಲ ನಗರಸಭಾ ಅಧ್ಯಕ್ಷರಿಗೆ ಸಹೋದರಿಮಾರಿಗೆ ಮತ್ತು ಎಲ್ಲ ಜಿಲ್ಲಾ ಸಹೋದರಿಯರಿಗೆ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಮೊದಲನೇದಾಗಿ ನನ್ನ ವಿಶೇಷವಾಗಿ ಇದು ನಾವು ಕಳೆದ ತಿಂಗಳೇ ಓಪನ್ ಮಾಡಬೇಕು, ಹಾಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಇವತ್ತಿಂದ ಅಪ್ಲಿಕೇಶನ್ ಎಲ್ಲ ವಾರ್ಡ್ಗಳಿಂದ ಪ್ರತಿಯೊಬ್ಬ ಮಹಿಳೆಯರಿದ್ದಾರೆ, ಅವರ ನಿಮಗೆ ಪರಿಚಯಿಸಲು ಯಾರು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದರ ಮೇಲೆ ಡಿಪೆಂಡ್ ಆಗಿ ಬರಬೇಕಂತ ಉದ್ದೇಶ ಇರುತ್ತೆ ಮತ್ತು ತಿಳುವಳಿಕೆ ಅವರೆಲ್ಲರ ಮೇಲೆ ಜಾಯ್ನ್ ಮಾಡ್ತಾರೆ. ಮುಖ್ಯವಾಗಿ ಒಂದು ದಿನಕ್ಕೆ 8 ಬ್ಯಾಚ್ಗಳಿಗೆ ನಾವು ಟ್ರೈನ್ ಕೊಡೋದು, 50 ಪುಸ್ತಕಗಳು ಅಂದರೆ ಒಂದು ದಿನಕ್ಕೆ 400 ಮಂದಿ ಕನಿಷ್ಠ ಪಕ್ಷ ಟ್ರೈನಿಂಗ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಟ್ರೈನಿಂಗ್ ಬಂದು ಒಂದು ತಿಂಗಳು ಟ್ರೈನಿಂಗ್ ಒಂದು ದಿವಸಕ್ಕೆ 8 ತಾಸು ಟ್ರೈನಿಂಗ್, ಒಂದು ತಾಸು ಒಂದು ಬ್ಯಾಚ್ ಟ್ರೈನಿಂಗ್, 2 ತಾಸು ಅಂದರೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಊಟ. ದಿನಕ್ಕೆ 8 ಬ್ಯಾಚ್ಗಳಿಗೆ ನಾವು ಟ್ರೈನಿಂಗ್ ಕೊಡೋದ್ರ ಅವರಿಗೆ ಒಂದು ತಿಂಗಳ ಕಾಲ ಟ್ರೈನಿಂಗ್. ಬಟ್ಟೆ ಕಟಿಂಗ್ ವಿಷಯದಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಅಂದರೆ ಬರೋರೆಲ್ಲರೂ ಕೂಡ ಇವಾಗ ಮಿಷನ್ಸ್ ಮೇಲೆ ಒಂದು 50 ಮಂದಿ ಟ್ರೈನಿಂಗ್ ಕೊಡಬೇಕು, ಕಟಿಂಗ್ ಕೊಟ್ಟು 20 ಮಂದಿಗೆ ಟ್ರೈನಿಂಗ್ ಕೊಡಬೇಕು. ಎರಡೂ ಇಂಪಾರ್ಟೆಂಟ್, ಯಾಕಂದರೆ ಬಟ್ಟೆ ಕಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್, ಸ್ಟಿಚಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಆ್ಯಾವ್ರೇಜ್ ಆಗಿ 500 ಮಂದಿ ಟ್ರೈನಿಂಗ್ ತಿಂಗಳಿಗೆ ಲೆಕ್ಕ ಮಾಡಿ 500 ಮಂದಿ ಟ್ರೈನಿಂಗ್ ಕಂಪ್ಲೀಟಾಗಿ ಅವರು ಹೊರಗಡೆ ಹೋಗ್ತಾರೆ. ಮಿಷನ್ಗಳೇನಾಗುತ್ತೆ, ಸುಮಾರು ಮಿಷನ್ 2 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ಆ 2 ಲಕ್ಷ ಮಿಷನ್ ಪ್ರಧಾನಮಂತ್ರಿಗಳು ಈ ವಿಶ್ವಕರ್ಮ ಯೋಜನೆ, ಇವಾಗ ನಾನು ಈ ಇನ್ಸ್ಟಿಟ್ಯೂಷನ್ನ ಅದಕ್ಕೆ ನಾನು ಟೈಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅಫಿಷಿಯಲ್ ಮತ್ತು ಉದ್ಘಾಟನೆ ನಾವು ಅನೌನ್ಸ್ ಮಾಡಿದ ತಕ್ಷಣ ಅವ್ರು ನಾಳೆ ಬಂದು ಜಾಯ್ನ್ ಆಗ್ತಾರೆ. ಇಲ್ಲಿ ಬರೋದು ಮಹಿಳೆ ಒಂದು ತಿಂಗಳ ಟ್ರೈನಿಂಗ್ 10 ದಿವಸಗಳ ಕಾಲ ಅವರಿಗೆ ದಿನಕ್ಕೆ 500 ರೂಪಾಯಿ, 5,000 ರೂಪಾಯಿ ಅಮೌಂಟು ಕೊಡೋದಾಗುತ್ತೆ. ಇನ್ನೊಂದು 20 ದಿವಸಗಳ ಕಾಲ ಅವರು ವಾಲಂಟಿಯರ್ ಬರಬೇಕು. ಜೊತೆಗೆ ಯಾರಾದರೂ ಮಕ್ಕಳಿದ್ರು ಕೂಡ, ಸಣ್ಣ ಮಕ್ಕಳಿದ್ರು, ತಾಯಿದ್ರು ಅವರು ಕಲಿಬೇಕು ಅಂತಿದ್ರು ಕೂಡ ಮಕ್ಕಳಿಗೋಸ್ಕರ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಆಟದ ಕೂಡ ಮಾಡ್ತಾರೆ. ಮಕ್ಕಳೇನಾದರೂ ಸ್ವಲ್ಪ ದೊಡ್ಡವರು ಅಂದರೆ 1ನೇ ಕ್ಲಾಸ್ ಅಥವಾ LKG UKG ಆ ಮಟ್ಟಕ್ಕಿದ್ರು ಕೂಡ ಆ ಮಕ್ಕಳಿಗೋಸ್ಕರ ಏನಾದರೂ ಟೀಚರ್ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ತಾಯಿದ್ರು ಅವರು ಟೈಲರಿಂಗ್, ಕಟಿಂಗ್ ಆ ವಿದ್ಯೆ ಅವರು ಕಲಿತಾ ಇದ್ದಾರೆ ಕೂಡ. ಪೂರ್ತಿ ಚಿಕ್ಕ ಮಕ್ಕಳಿದ್ರೆ ಅವರು ಆಟ ಆಡೋದಕ್ಕೆ ಇನ್ನು ವಿದ್ಯೆಗಳು ಟೀಚರ್ಗೆ ಅಪಾಯಿಂಟ್ಮೆಂಟ್ ಮಾಡೋದು. ಜೊತೆಗೆ ಈ ಎಡ್ಡೆ ಇನ್ಸ್ಟಿಟ್ಯೂಷನ್ ಜವಾಬ್ದಾರಿ ನಿಮ್ಮಲ್ಲೇ ನಾನು ಒಂದು 2 ಹೆಸರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಮಾಡಿ ನಾನು ಹೇಳ್ತೀನಿ. ಅದರ ಪ್ರಕಾರ ಇಲ್ಲಿ ಫುಲ್ ಟೈಮ್ ಆಗಿದ್ದು ಮತ್ತು ಫ್ರೀಯಾಗಿ ಅಂತ ಹೇಳಿ ಯಾರಿಗೂ ಯೋಚನೆ ಮಾಡ್ಕೋಬೇಡ. ಯಾರಿಗಾದ್ರೂ ಉದಾಹರಣೆಗೆ ಎಕ್ಸ್ಟ್ರೆಸ್ ಏನಾದರೂ ಇವಾಗ ನಿಮ್ಮಲ್ಲಿ ಏನು ಮಾಡ್ಬೋದು, ಮತ್ತು ನಿಮ್ಮ ಜೊತೆ ಯಾರಾದರೂ ನೀವು ಇರ್ತೀವಿ, ಬಟ್ ನೀವೇನೋ ಶಾಪ್ ಇರಬೇಕು ಮಾಡೋದು. ಇಲ್ಲಿ ಜವಾಬ್ದಾರಿ ತಗೋತೀರಿ, ಬನ್ನಿ ನೀವೊಂದು 2 ಜವಾಬ್ದಾರಿ ತಗೋತೀರಿ. ಅದಕ್ಕೆ ಮಂತ್ಲಿ ನಾನು ನಿಮ್ಮ ಕೆಲಸ ಸಪೋರ್ಟ್ ಮಾಡೋದ್ರ ಜೊತೆಗೆ ಅಲ್ಲಮ್ಮ, ನೀವು ಒಬ್ಬರಿಬ್ಬರೇ ನಿಮಗೆ 8 ಬ್ಯಾಚ್ಗಳಿರೋ ಕಾರಣ 8 ಬ್ಯಾಚ್ಗಳಿರೋದ್ರಿಂದ ನಿಮ್ಮಲ್ಲಿ ಅಲ್ಲಿ ವಿದ್ಯೆ ಕಲಿತವರು, ಉತ್ಸವ ನಿಂತವರು ಸ್ವಲ್ಪ ಪೇಷನ್ಸಿಂದ ನೀವೊಂದು 4 ಮಂದಿ
ಅದೇನು ಸಮಸ್ಯೆ ಓಕೆ. ಜೊತೆಗೆ ಇವೆಲ್ಲ ಟ್ರೈನಿಂಗ್ ಆಗಿ ಒಂದು ತಿಂಗಳ ತಕ್ಷಣ ಅವ್ರ ಮನೆಗೆ ಹೋಗೋ ಸಮಯ ಅವ್ರಿಗೇನು 2 ಲಕ್ಷ ರೂಪಾಯಿ ಬೆಲೆ ಮಾಡೋ ಮಿಷನ್ ಇದೆ. ಸಾಮಾನ್ಯವಾಗಿ ಅಂದರೆ ಬ್ಯಾಂಕ್ಗಳಿಗೆ ಹೋದರೆ ಒಂದು ಪ್ರಾಬ್ಲಮ್ ಏನಿದೆ, ಈ ವಿಶ್ವಕರ್ಮ ಯೋಜನೆ ಇದೆ, ಲೋನ್ ತೊಗೊಂಡ್ಬಿಡ್ತಾರೆ. ಲೋನ್ ತೊಗೊಂಡ್ಬಿಟ್ಟು ಆ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ, ಮತ್ತು ಲೋನು ವಾಪಸ್ ಕಟ್ಟಲ್ಲ. ಇಲ್ಲ ನಮಗೆ ತುಂಬ ತೊಂದರೆ ಆಗ್ತಾ ಇದ್ದಿಲ್ಲ, ಬ್ಯಾಂಕರ್ಸ್ ತುಂಬ ಹೆಸೇಟ್ ಆಗ್ತಾ ಇದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇಲ್ಲಿ ನಾನು ಜವಾಬ್ದಾರಿ ತಗೊಂಡಿರ್ತೀನಿ, ತಾವು ಜವಾಬ್ದಾರಿ ಇಲ್ಲಿ ವಿದ್ಯೆ ಕಲಿತ ತಕ್ಷಣ ನಾವು ಆ 2 ಲಕ್ಷ ರೂಪಾಯಿ ಬೆಲೆ ಮಾಡೋ ಮಿಷನ್ನ ಬ್ಯಾಂಕ್ ಮೂಲಕ ಇಸ್ಕೊಂಡು, ಜೊತೆಗೆ ಆ ಬಟ್ಟೆಗೆ ಇವಾಗ ಅವರು ಬಟ್ಟೆ ಹೊಲಿಬೇಕು, ಅವ್ರಿಗೆ ಮಾರ್ಕೆಟ್ ಬೇಕು, ಅದು ವಾಪಸ್ ಎಲ್ಲರೂ ಬೇಕು ಅಂತ ಅವ್ರು ಜೀವನ ಮಾಡ್ತಾರೆ. ನಾನು ಅವರಿಗೆ ರೇಷನ್ ಸಮಯದಲ್ಲಿ ಪ್ರತಿ ಮಹಿಳೆ ಕೂಡ ಮನೆಯಲ್ಲೇ ಕೊಟ್ಟು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 20,000-30,000 ರೂಪಾಯಿ ಅವ್ರು ಹೇಗೆ ಕಷ್ಟಪಟ್ಟು ಅಷ್ಟು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಂತೆ. ಇದರಲ್ಲಿ ನಿಮಗೆ ಅವಕಾಶ ಇದೆ. ನಾನು ನಿಮಗೆ ಬೆಂಗಳೂರಿಂದ ಹಿಡಿದು ಇಡೀ ನಮ್ಮ ದೇಶದಲ್ಲಿ ಮುಂಬೈ ಆಗಿರ್ಬೋದು, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರ್ಬೋದು, ನಮ್ಮ ದೇಶೀಯ ಬ್ರ್ಯಾಂಡ್ಗಳಿರ್ಬೋದು, ಆ ಕಂಪನಿಗಳ ಜೊತೆ ಇಲ್ಲಿ ನಮ್ಮ ಗಂಗಾವತಿ ನಮ್ಮ ಈ ವಿಶ್ವಕರ್ಮ ಸಂಸ್ಥೆಗೆ ಟೈಪ್ ಮಾಡಿಬಿಟ್ಟು ಬಟ್ಟೆಗಳು ಅವರೇ ಏನೇನು ಡಿಸೈನ್ ಬೇಕನ್ನೋದನ್ನು ಅವರೇ ನಡೆಸ್ಕೊಡ್ತಾರೆ. ಅದನ್ನು ಇಲ್ಲೇ ಕಟ್ಟಿರೋರು ಮಾಡ್ತಾರೆ, ಹೊಲಿಯೋರು ಹೊಲಿತಾರೆ. ನಿಮ್ಮ ಮನೆ ಮಕ್ಕಳಿಗೆ ಆಟೋಗಳನ್ನು ಕೊಡಬೇಕು. ನೀವು ಹೊಲಿದಿರೋದು ಬಟ್ಟೆಗಳನ್ನು ಅದೇ ಆಟೋಗಳನ್ನು ಆರ್ಡರ್ ಮಾಡೋದನ್ನು ಪ್ರಚಾರ ಮಾಡಿ ತಾವು ಯೋಚನೆ ಮಾಡಿ. ತಿಂಗಳಿಗೆ ಇವತ್ತು ನಾವು ದಿನಕ್ಕೆ 500 ಮಂದಿ ಟ್ರೈನಿಂಗ್ ಇರ್ತದೆ, ಒಂದು ತಿಂಗಳಿಗೆ 500 ಮಂದಿ ಬ್ಯಾಚ್ ಕಂಪ್ಲೀಟ್ ಅಂದರೆ ಒಂದು ವರ್ಷಕ್ಕೆ 6,000 ಮಂದಿ ಮಹಿಳೆಯರಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಹಾಗಾಗಿ ತಾವು ಬ್ಯಾಚ್ಗಳ ವೈಸ್ ನಾಳೆ ಬೆಳಿಗ್ಗೆ ತಾವೆಲ್ಲರೂ ತುಂಬ ಹಿರಿಯರು ಅವರೆಲ್ಲರೂ ಸ್ವಲ್ಪ ತಿಳುವಳಿಕೆಯಿಂದ ತಿಳಿಸಿ ಇಲ್ಲಿ ಟ್ರೈನಿಂಗ್ ಬರೋದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದರಿಂದ ನಿಮಗೂ ಎಲ್ಲರಿಗೂ ಕೂಡ ಇಡೀ ಊರಿನ ಮಹಿಳೆಯರಿಗೆ ವಿಶೇಷವಾಗಿ ಸಹಾಯ ಆಗಬೇಕು. ನನ್ನ ಮಾತನ್ನು ಪ್ರತಿಯೊಬ್ಬರು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಮತ್ತೆ ಸುಮ್ಮನೆ ಕಲಿತು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಪರಿಸ್ಥಿತಿ ಅವ್ರಿಗೆ ಇಮಿಡಿಯೇಟಾಗಿ ನಾವು ಕೈಗೆ ಕೆಲಸ ಕೂಡ ಕೊಟ್ಟು ದುಡಿಯೋದಕ್ಕೆ ಕೂಡ ವ್ಯವಸ್ಥೆ ಆಗುತ್ತೆ ಅನ್ನೋ ಭರವಸೆ ಆ ಜವಾಬ್ದಾರಿ ನಾನು ನರೇಂದ್ರ ಮೋದಿ ಇಡೀ ಭಾರತ 3 ಕೋಟಿ ಮನೆಗಳನ್ನು ಕಟ್ಟೋದಕ್ಕೆ ಈಗೆಲ್ಲರೂ ಮಾತು ಹೇಳಿದರೆ ಮಾತ್ರ ಅದೇ ಕ್ಯಾಬಿನೆಟ್ ಕೂಡ ಅಪ್ರೂವಲ್ ಆಗಿದೆ. ದೇಶಾದ್ಯಂತ ಇರುವಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ 10,000 ರಿಂದ 12,000 ಮನೆಗಳು ಆದಷ್ಟು ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿ ಮನೆಯಲ್ಲಿ ಇರುವಂಥ ಬಡವರನ್ನ ರಿಕಗ್ನೈಸ್ ಮಾಡಿ ಅದನ್ನು ಆ ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಅದನ್ನು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಈ ವರ್ಷ ಇನ್ನೊಂದು 2 ವರ್ಷದಲ್ಲಿ ಆ ಮನೆಗಳ ಕಟ್ಟುವ ಕೆಲಸ ಕೂಡ ಖಂಡಿತವಾಗ್ಲೂ ಕೂಡ ಆಗುತ್ತೆ ಅಂತ ಭರವಸೆ. ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ರಂಜಾನ್ ಉಪವಾಸ ಇವತ್ತು ಪ್ರಾರಂಭ ಆಗ್ತಿರುತ್ತೆ. ಎಲ್ಲ ಮುಸ್ಲಿಂ ಸಹೋದರರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು. ಉಪವಾಸ 30 ದಿನಗಳು ದಿಗ್ವಿಜಯವಾಗಿ ನಮ್ಮ ಗಂಗಾವತಿ ಒಳ್ಳೆಯ ಶಾಲೆ ಸೌಹಾರ್ದತೆ ಮತ್ತು ಎಲ್ಲರೂ ಕೂಡ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಬದುಕೋದಕ್ಕೆ ನಾವೆಲ್ಲರೂ ಕೂಡ ಹೀಗೆ ನಾವು ಮುಂದೆ ಬರಬೇಕು ಅಂತ ನಿಮ್ಮೆಲ್ಲರೂ ಶುಭವಾಗದಿಂದ ಎಲ್ಲರಿಗೂ ಗಂಗಾವತಿ ಶುಭವಾಗಬೇಕು ಆರೈಸಿ ನನ್ನ ಮಾತನ್ನು ವಿಶೇಷವಾಗಿ ಏನಿದೆ ಇದು ನಾವು ಕಳೆದ ತಿಂಗಳೇ ಓಪನ್ ಮಾಡಬೇಕಾಗಿದೆ. ಹಾಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಇವತ್ತಿಂದ ಅಪ್ಲಿಕೇಶನ್ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಪ್ರತಿಯೊಬ್ಬ ಮಹಿಳೆಯರಿದ್ದಾರೆ. ಅವರ ನಿಮಗೆ ಪರಿಚಯಿಸಲು ಯಾರು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದರ ಮೇಲೆ ಡಿಪೆಂಡ್ ಆಗಿ ಬದುಕಬೇಕಂತ ಉದ್ದೇಶ ಇರುತ್ತೇನೋ ಅಥವಾ ತಾವು ತಿಳುವಳಿಕೆ ಅವರೆಲ್ಲರೂ ಕೂಡ ಜಾಯಿನ್ ಮಾಡ್ತೀವಿ. ಮುಖ್ಯವಾಗಿ ಒಂದು ದಿನಕ್ಕೆ 8 ಬ್ಯಾಚ್ಗಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ.
ವಿಶೇಷವಾಗಿ ಏನಂದರೆ ಇದು ನಾವು ಕಳೆದ ತಿಂಗಳೇ ಓಪನ್ ಮಾಡಬೇಕಿತ್ತು, ಹಾಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಇವತ್ತಿಂದ ಅಪ್ಲಿಕೇಶನ್ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಪ್ರತಿಯೊಬ್ಬ ಮಹಿಳೆಯರಿದ್ದಾರೆ. ಅವರ ನಿಮಗೆ ಪರಿಚಯಿಸಲು ಯಾರು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಇದರ ಮೇಲೆ ಡಿಪೆಂಡ್ ಆಗಿ ಬರಬೇಕಂತ ಉದ್ದೇಶ ಇರುತ್ತೇನೋ ಅಥವಾ ತಾವು ತಿಳುವಳಿಕೆ ಅವರೆಲ್ಲರೂ ಕೂಡ ಜಾಯಿನ್ ಮಾಡ್ತಾರೆ. ಮುಖ್ಯವಾಗಿ ಒಂದು ದಿನಕ್ಕೆ 8 ಬ್ಯಾಚ್ಗಳಿಗೆ ನಾವು ಟ್ರೈನಿಂಗ್ ಕೊಡ್ಬೋದು. 50 ಮಿಷನ್ಗಳಿವೆ. ಅಂದರೆ ಒಂದು ದಿನಕ್ಕೆ 400 ಮಂದಿ ಕನಿಷ್ಠ ಪಕ್ಷ ಟ್ರೈನಿಂಗ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಟ್ರೈನಿಂಗ್ ಬಂದು ಒಂದು ತಿಂಗಳ ಟ್ರೈನಿಂಗ್ ಇರುತ್ತೆ. ಒಂದು ಬ್ಯಾಚ್ಗೆ ಟ್ರೈನಿಂಗ್ ಒಂದು 2 ತಾಸು ಅಂದರೆ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಊಟ ದಿನಕ್ಕೆ 8 ಬ್ಯಾಚ್ಗಳಿಗೆ ನಾವು ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಅವರಿಗೆ ಒಂದು ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ. ಬಟ್ಟೆ ಕಟಿಂಗ್ ವಿಷಯದಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಬರೋರೆಲ್ಲರೂ ಕೂಡ ಇವಾಗ ಮಿಷನ್ಸ್ ಮೇಲೆ ಒಂದು 50 ಮಂದಿ ಟ್ರೈನಿಂಗ್ ತಗೋಬೋದು. ಕಟಿಂಗ್ಗೆ ಸಂಬಂಧಪಟ್ಟು 20 ಮಂದಿಗೆ ಟ್ರೈನಿಂಗ್ ಕೊಡ್ಬೋದು. ಎರಡೂ ಇಂಪಾರ್ಟೆಂಟ್. ಯಾಕಂದರೆ ಬಟ್ಟೆ ಕಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್, ಸ್ಟಿಚಿಂಗ್ ಮಾಡೋದ್ರಿಂದ ಅಷ್ಟೇ ಇಂಪಾರ್ಟೆಂಟ್. ಆ್ಯಾವ್ರೇಜ್ ಆಗಿ 500 ಮಂದಿ ಟ್ರೈನಿಂಗ್ ತಗೋತಾರೆ. ತಿಂಗಳಿಗೆ ನೀವು ಲೆಕ್ಕ ಮಾಡ್ತೀವಿ 500 ಮಂದಿ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಅವರು ಹೊರಗಡೆ ಹೋಗ್ಬೋದು. ಮಿಷನ್ಗಳೇನಾಗುತ್ತೆ, ಸುಮಾರು ಈ ಮಿಷನ್ 2 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ಆ 2 ಲಕ್ಷ ಮಿಷನ್ ಪ್ರಧಾನಮಂತ್ರಿ ಈ ವಿಶ್ವಕರ್ಮ ಯೋಜನೆ ಇವಾಗ ನಾನು ಈ ಇನ್ಸ್ಟಿಟ್ಯೂಷನ್ನ ಅದಕ್ಕೆ ನಾನು ಟೈಪ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಫಿಷಿಯಲ್ ಆಗಿ ಒಂದು ಉದ್ಘಾಟನೆ ನಾವು ಅನೌನ್ಸ್ ಮಾಡಿದ ತಕ್ಷಣ ಅವ್ರು ನಾಳೆಯಿಂದಲೇ ಬಂದು ಜಾಯ್ನ್ ಆಗ್ತಾರೆ. ಇಲ್ಲಿ ಬರುವ ಮಹಿಳೆಯರಿಗೆ ನಾವು ಒಂದು ತಿಂಗಳ ಟ್ರೈನಿಂಗ್ 10 ದಿವಸಗಳ ಕಾಲ ಅವರಿಗೆ ದಿನಕ್ಕೆ 500 ರೂಪಾಯಿ ಬೇಕಾದ್ರೆ 5,000 ರೂಪಾಯಿ ಅವರಿಗೆ ಅಮೌಂಟು ಕೊಡೋದಾಗುತ್ತೆ. ಇನ್ನು ಒಂದು 20 ದಿವಸಗಳ ಕಾಲ ಅವರು ವಾಲಂಟಿಯರ್ ಮಾಡಬೇಕು. ಜೊತೆಗೆ ಯಾರಾದರೂ ಮಕ್ಕಳಿದ್ರು ಕೂಡ, ಸಣ್ಣ ಮಕ್ಕಳಿದ್ರು, ತಾಯಿದ್ರು ಅವರು ಕಲಿಬೇಕು ಅಂತಿದ್ರು ಕೂಡ ಆ ಮಕ್ಕಳಿಗೋಸ್ಕರ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಆಟಗಳ ಹುದ್ದೆಯನ್ನು ಕೂಡ ಮಾಡ್ತಾರೆ. ಮಕ್ಕಳೇನಾದರೂ ಸ್ವಲ್ಪ ದೊಡ್ಡವರಿದ್ರು ಅಂದರೆ 1ನೇ ಕ್ಲಾಸ್ ಅಥವಾ LKG UKG ಆ ಮಟ್ಟಕ್ಕಿದ್ರು ಕೂಡ ಆ ಮಕ್ಕಳಿಗೋಸ್ಕರ ಏನಾದರೂ ಟೀಚರ್ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂದರೆ ತಾಯಿದ್ರು ಅವರು ಟೈಲರಿಂಗ್, ಕಟಿಂಗು ಆ ವಿದ್ಯೆ ಅವರು ಕಲಿತಾ ಇದ್ರು ಕೂಡ ಪೂರ್ತಿ ಚಿಕ್ಕ ಮಕ್ಕಳಿದ್ರೆ ಅವರು ಆಟ ಆಡೋದಕ್ಕೆ ಇನ್ನು ವಿದ್ಯೆ ಕಲಿತಿದ್ರು ಬಟ್ ಟೀಚರ್ಗೆ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಜೊತೆಗೆ ಈ ಇಂಟೇರಿಯರ್ ಇನ್ಸ್ಟಿಟ್ಯೂಷನ್ ಜವಾಬ್ದಾರಿ ಯಾರಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ನಾವು ಮಾಡ್ಬೋದು. ಜೊತೆಗೆ ಇವೆಲ್ಲ ಟ್ರೈನಿಂಗ್ ಆಗಿ ಒಂದು ತಿಂಗಳಾದ ತಕ್ಷಣ ಅವ್ರ ಮನೆಗೆ ಹೋಗೋ ಸಮಯ ಏನಿದೆ ಅವ್ರಿಗೇನು 2 ಲಕ್ಷ ರೂಪಾಯಿ ಬೆಲೆ ಮಾಡೋ ಮಿಷನ್ ಏನಿದೆ. ಸಾಮಾನ್ಯವಾಗಿ ಅಂದರೆ ಬ್ಯಾಂಕ್ಗಳಿಗೆ ಹೋದರೆ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ಈ ವಿಶ್ವಕರ್ಮ ಯೋಜನೆ ಇದೆ, ಲೋನ್ ತೊಗೊಂಡ್ಬಿಡ್ತಾರೆ. ಲೋನ್ ತೊಗೊಂಡ್ಬಿಟ್ಟು ಆ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ, ಮತ್ತು ಲೋನು ವಾಪಸ್ ಕಟ್ಟಲ್ಲ. ಎಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಬ್ಯಾಂಕರ್ಸ್ ತುಂಬ ಹೆಸಿಟೇಟ್ ಆಗ್ತಾಯಿದೆ. ಇದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇಲ್ಲಿ ನಾನು ಜವಾಬ್ದಾರಿ ತಗೊಂಡಿರ್ತೀನಿ, ತಾವು ಜವಾಬ್ದಾರಿ ತಗೊಂಡು ಇಲ್ಲಿ ವಿದ್ಯೆ ಕಲಿತ ತಕ್ಷಣ ಅವರು ಆ 2 ಲಕ್ಷ ರೂಪಾಯಿ ಬೆಲೆ ಮಾಡೋ ಮಿಷನ್ನ ಬ್ಯಾಂಕ್ ಮೂಲಕ ಅವರು ಇಟ್ಕೊಟ್ಟು, ಜೊತೆಗೆ ಆ ಬಟ್ಟೆಗಳಿಗೆ ಇವಾಗ ಅವರು ಬಟ್ಟೆ ಹೊಲಿಬೇಕು, ಅವ್ರಿಗೆ ಮಾರ್ಕೆಟ್ ಬೇಕು, ಅದು ವಾಪಸ್ ಮತ್ತೆ ಲೋನ್ ಕಟ್ಟಬೇಕು ಮತ್ತು ಅವ್ರು ಜೀವನ ಮಾಡ್ತಾರೆ. ನಾನು ಅವ್ರಿಗೆ ಎಲೆಕ್ಷನ್ ಸಮಯದಲ್ಲಿ ಮಾತಾಡ್ತೀನಿ. ಪ್ರತಿ ಮಹಿಳೆ ಕೂಡ ಮನೆಯಲ್ಲಿ ಕೊಟ್ಟು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 20,000-30,000 ರೂಪಾಯಿ ಅವ್ರು ಹೆಂಗೆ ಕಷ್ಟಪಟ್ಟರೆ ಅಷ್ಟು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ. ಇದರಲ್ಲಿ ನಿಮ್ಗೆ ಅವಕಾಶ ಇದೆ. ನಾನು ನಿಮಗೆ ಬೆಂಗಳೂರಿಂದ ಹಿಡಿದು ಇಡೀ ನಮ್ಮ ದೇಶದಲ್ಲಿ ಮುಂಬೈ ಆಗಿರ್ಬೋದು, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರ್ಬೋದು, ನಮ್ಮ ದೇಶೀಯ ಬ್ರ್ಯಾಂಡ್ಗಳಿರ್ಬೋದು, ಆ ಕಂಪ್ನಿಗಳ ಜೊತೆ ಇಲ್ಲಿ ನಮ್ಮ ಗಂಗಾವತಿ ನಮ್ಮ ಈ ವಿಶ್ವಕರ್ಮ ಕಂಪ್ನಿಗೆ ಟೈಪ್ ಮಾಡಿಬಿಟ್ಟು ಬಟ್ಟೆಗಳಲ್ಲಿ ಅವರೇ ಏನೇನು ಡಿಸೈನ್ ಬೇಕನ್ನೋದನ್ನು ಅವರೇ ಕಲಿಸ್ಕೊಡ್ತಾರೆ. ಅದನ್ನು ಇಲ್ಲೇ ಕಟ್ಟಿರೋ ಕಟ್ಟಿಂಗು ಮಾಡ್ತಾರೆ, ಹೊಲಿಯೋರು ಹೊಲಿತಾರೆ. ನಿಮ್ಮ ಮನೆ ಬಾಗಿಲಿಗೆ ಆಟೋಗಳು ತಗೊಳ್ಬೋದು.
ನೀವು ಹೊಂದಿರೋದು ಬಟ್ಟೆಗಳಿಲ್ಲ, ಅದೇ ಆಗೋದನ್ನು ನೀವೇನು ಕೆಲಸ ಮಾಡಿದ್ರು ಅಷ್ಟು ಅಮೌಂಟ್ ನಿಮ್ಮ ಮನೆಯಲ್ಲಿ ಕೊಟ್ಟು ಅವ್ರು ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಸ್ವಲ್ಪ ತಡ ಒಂದೇನೆಂದರೆ ಅಧಿಕಾರ ಬಂದಿದ್ದರೆ ಕತೆ ಬೇರೆ. ಅಂದರೆ ಬಳ್ಳಾರಿಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಒಂದು ಅತ್ಯಂತ ಸುಂದರವಾದ ಒಂದು ಭವನ ಕಟ್ಟಿದ್ದೀವಿ ನಾವು. ಅಲ್ಲಿ ಮಿನಿಸ್ಟರ್ ಇರೋ ಟೈಮಲ್ಲಿ ನಿಮಗೆ ಪೂರ್ತಿ ಸಿಟಿ ಸೆಂಟ್ರಲ್ಲೇ ಇರುತ್ತೆ. ಆ ಸ್ಟೇಡಿಯಂ ಏರಿಯಾದಲ್ಲಿ ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಕಟ್ಟಿ ಒಂದು ದಿನಕ್ಕೆ ಒಂದು ಗಂಟೆಗೆ 300 ಮಂದಿ ಟ್ರೈನಿಂಗ್ ತಗೋಬೋದು. ಇವತ್ತು ನೀವು ಬಳ್ಳಾರಿಯಲ್ಲಿ ಸ್ಲಮ್ ಏರಿಯಾದಲ್ಲಿ ನೋಡ್ಬೋದು, ಪ್ರತಿ ಒಬ್ಬ ಮಹಿಳೆ ಕೂಡ ಸ್ವಂತ ಮನೆ ಕಟ್ಕೊಂಡಿದ್ದಾರೆ, ಬೈಕ್ ಕಾರ್ ಕಟ್ಕೊಂಡಿದ್ದಾರೆ, ಮನೆ ಇದೆ. ಇವತ್ತು ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಟ್ಟಿದ್ದಾರೆ. ಇವತ್ತು ಯಾರು ಕೂಡ ಎಲೆಕ್ಷನ್ ಬಂದರೆ ಅವರು 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲ. ಆ ತಾಯಿದ್ರೆ ಯಾರು ಆ ಸ್ಥಿತಿ ಗಂಗಾವತಿ ಕೂಡ ಬರಬೇಕನ್ನೋದೇ ನನ್ನ ಮಾಡಿ ನಾನು ಹೇಳ್ತೀನಿ. ಅದರ ಪ್ರಕಾರ ಇಲ್ಲಿ ಫುಲ್ ಟೈಮ್ ಆಗಿದ್ದು ಮತ್ತೆ ಫ್ರೀಯಾಗಿ ಅಂತೇಳಿ ಯಾರು ಯೋಚನೆ ಮಾಡೋದು ಬೇಡ. ಯಾರಿಗಾದ್ರೂ ಇವಾಗ ಉದಾಹರಣೆಗೆ ಇವಾಗ ಇನ್ಶೂರೆನ್ಸ್ ಏನಾದರೂ ಇವಾಗ ನಿಮ್ಮಲ್ಲಿ ಏನು ಮಾಡ್ಬೋದು, ಮತ್ತೆ ನಿಮ್ಮ ಜೊತೆಯಿಂದ ಯಾರಾದರೂ ನೀವು ಇರ್ತೀವಿ, ಬಟ್ ನೀವೇನೋ ಶಾಪ್ ಮಾಡಬೇಕಂತ ಮಾಡೋದು. ಸೊ ಇಲ್ಲಿ ಜವಾಬ್ದಾರಿ ತಗೊಳ್ತೀರ ಮನೆಗೆ, ನೀವೊಂದು 2 ಜವಾಬ್ದಾರಿ ತಗೊಳ್ತೀರಿ. ಅದಕ್ಕೆ ಮಂತ್ಲಿ ನಾನು ನಿಮ್ಮ ಕೆಲಸ ಸಪೋರ್ಟ್ ಮಾಡೋದ್ರ ಜೊತೆಗೆ ಅಲ್ಲಮ್ಮ, ನೀವು ಒಬ್ಬರಿಬ್ಬರೇ ಬೇಕಾಗ್ತದೆ. ನಿಮಗೆ 8 ಬ್ಯಾಚ್ಗಳಿರೋದ್ರಿಂದ 8 ಬ್ಯಾಚ್ ಇರೋದ್ರಿಂದ ನಿಮ್ಮಲ್ಲಿ ಆಲ್ರೆಡಿ ವಿದ್ಯೆ ಕಲಿತವರು, ಉಸ್ತುವಾರಿ ಇರ್ತವರು, ಸ್ವಲ್ಪ ಪೇಷನ್ಸ್ ಇಂದ ನೀವೊಂದು 4 ಮಂದಿ 6 ಮಂದಿ ಆದರೂ ಕೂಡ ಬರಬೇಕು. ಯಾಕಂದರೆ ಬ್ಯಾಚ್ಗಳಿದೆ. ನಿಮಗೆ ಮಾರ್ನಿಂಗ್ ಒಂದು ಬ್ಯಾಚ್ ಬಂದಿದ್ದು, ಸಾಯಂಕಾಲ ಮಧ್ಯಾಹ್ನದಿಂದ ಈವ್ನಿಂಗ್ ವರೆಗೂ ಬ್ಯಾಚ್ ಜವಾಬ್ದಾರಿ ಶ್ರೀಮಂತ ಕೂಡ ಬರಬೇಕಾಗಿತ್ತು. ಆ ಪ್ರಯಾಗರಾಜ್ ನಂತರ ಅವರಿಗೆ ಕಿವಿಗೆ ಇನ್ಫೆಕ್ಷನ್ ಆಗಿಬಿಟ್ಟು ಅವರು ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಅವರು ನಿರಂತರವಾಗಿ ತಿಂಗಳು ಬಂತು. ಇಲ್ಲ ಅವ ಎಲ್ಲರ ವರ್ಗಗಳು ಅವರು ಖುದ್ದಾಗಿ ನೋಡ್ಕೊಳ್ಳೋದಾಗುತ್ತೆ. ಜೊತೆಗೆ ಅವರು ನಾರೇ ಜೀವನ ಅಂತೇಳಿ ಬಳ್ಳಾರಿಯಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಅದೇ ಕಾರ್ಯಕ್ರಮ ಇಲ್ಲಿ ನಮ್ಮ ಗಂಗಾವತಿ ಏಪ್ರಿಲ್ ತಿಂಗಳಿಂದ ಆ ಕಾರ್ಯಕ್ರಮ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಆ ಕಾರ್ಯಕ್ರಮ ಉದ್ದೇಶ ಏನು ಅಂತಂದರೆ ಮಹಿಳೆಯರಿಗೆ ಮೆಹಂದಿ. ಇವತ್ತು ಮೆಹಂದಿ ಅಂದರೆ ಮಾಮೂಲಾಗಿ ಎಲ್ಲರೂ ಮೆಹಂದಿ ಹಾಕ್ಕೊಳ್ತಾ ಇರ್ತಾರೆ, ಬಟ್ ಅದರಲ್ಲಿ ವಿಶೇಷವಾಗಿ ತುಂಬ ಇಂಟರ್ನ್ಯಾಷನಲ್ ಅಂದರೆ ಇಡೀ ಪ್ರಪಂಚದಲ್ಲೇ ಹೆಸರಾಗಿರೋದು ಅವರಿಂದ ಬಳ್ಳಾರಿಯಲ್ಲಿ ಸುಮಾರು 5,000 ಮಂದಿ ಮೆಹಂದಿ ಹಾಕೋದು ಕಟ್ಟಿದ್ದಾರೆ. ಜೊತೆಗೆ ಮೇಕಪ್, ಈ ಮದುವೆಗಳು ಬಂದಾಗ ಮದುಮಕ್ಕಳಿಗೆ ಮೇಕಪ್ ಆಗಿರ್ಬೋದು, ಈ ವಸ್ತ್ರಾಲಂಕಾರಗಳಾಗಿರ್ಬೋದು, ಮೆಹಂದಿ ಆಗಿರ್ಬೋದು, ಇದನ್ನು ಕೂಡ ಟ್ರೈನಿಂಗ್ ಕೊಡೋದ್ರ ಮೂಲಕ. ಯಾಕಂದರೆ ಇಲ್ಲಿ ಮದುವೆಗಳಾದರೆ ಮೆಹಂದಿಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವ್ರು ಕೂಡ ಇದರಲ್ಲಿ ಇನ್ವಾಲ್ವ್ ನಾಳೆ ಆ ಟ್ರೈನಿಂಗ್ ಕೊಡೋದು ಸಂದರ್ಭದಲ್ಲಿ. ಯಾಕಂದರೆ ಗಂಗಾವತಿ ಈಗಾಗಲೇ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಬರೋ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ತಿರುಪತಿ ಮಾದರಿ ಪುಣ್ಯಕ್ಷೇತ್ರ ಆಗಿ ಇವತ್ತು ಗಂಗಾವತಿ ಭಾಳ ದೊಡ್ಡ ನಗರ ಆಗುತ್ತೆ. ಇನ್ನೊಂದು 10-15 ವರ್ಷಗಳಲ್ಲಿ ದೊಡ್ಡ ಮಹಾನಗರನೇ ಆಗುತ್ತೆ. ಆ ಸಮಯದಲ್ಲಿ ಇವಾಗಿಂದ ನಾವೆಲ್ಲ ಕಲಿತ್ರಿ ನಾಳೆ ಯಾರು ಇಲ್ಲಿರೋ ಬದುಕುಗಳು ಕೂಡ ಬೆಂಗಳೂರಲ್ಲಿರೋ ಬದುಕುಗಳಿಗಿಂತ ಚೆನ್ನಾಗಿ ನಾವು ತಯಾರು ಮಾಡಬೇಕು. ಮದುವೆ ಆಗಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಸ್ತ್ರಾಲಂಕಾರ, ಒಳ್ಳೆಯ ಮೇಕಪ್ ಹಾಕೋದ್ರ ಮೂಲಕ ಇವತ್ತು ಖರ್ಚು ಮಾಡೋದಕ್ಕೆ ಎಲ್ಲರೂ ತಂದೆ ತಾಯಿಯಿಂದ ರೆಡಿ ಇದ್ದಾರೆ. ಆದರೆ ಚೆನ್ನಾಗಿ ಕೆಲಸ